ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ಬೆಚ್ಚಗೆ ಮಲಗಿರುವ ಹೊತ್ತಿನಲ್ಲಿ ತಾವು ಎದ್ದು ನಗರ ಪ್ರದೇಶದಲ್ಲಿನ ಕಸವನ್ನು ಎತ್ತುವಂತಹ ಪೌರ ಕಾರ್ಮಿಕರು ಜನರು ಕಣ್ಣು ಬಿಡುವ ಮುನ್ನವೇ ತಮ್ಮ ಕೆಲಸ ಮುಗಿಸುವ ತರಾತುರಿಯಲ್ಲಿರ್ತಾರೆ. ಆದರೆ ಇಂದಿಗೂ ಪೌರ ಕಾರ್ಮಿಕರಿಗೆ ಸಲ್ಲಬೇಕಾದ ಸವಲತ್ತುಗಳು ಸೌಕರ್ಯಗಳು ಸರಿಯಾಗಿ ಸಿಗುತ್ತಿಲ್ಲ. ಇರೋ ಅರ್ಧಂಬರ್ಧ ಕಿತ್ತೋಗಿರೋ ಪಾದರಕ್ಷೆ, ಹರಿದಿರುವಂಥ ಅಂಗಿ, ಅದರ ಮೇಲೊಂದು ಅಲ್ಲಲ್ಲಿ ತೂತಿರುವಂತಹ ಜರ್ಕಿನ್ ಹಾಕ್ಕೊಂಡು ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ಇದೀಗ ನಗರಸಭೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಮಳೆಗಾಲ ಹೋಗಿ ಚಳಿಗಾಲ ಬಂದಿದ್ದು ಚುಮ್ಮು ಚುಮ್ಮು ಚಳಿಯಲ್ಲಿ ಬೆಚ್ಚಗಿರಲೆಂದು ಬ್ರ್ಯಾಂಡೆಡ್ ರೈನ್ ಕೋಟು, ಕೊಳೆತ ಕಸವನ್ನು ಬರಿಗೈಯಲ್ಲಿ ಕಾಲಲ್ಲಿ ಎತ್ತಬಾರದು ಎಂದು ಕಾಲಿಗೆ ಹಾಕುವ ಗಮ್ ಬೂಟ್ಸು ಮತ್ತು ಕೈಗೆ ಹ್ಯಾಂಡ್ ಗ್ಲೌಸು, ರಸ್ತೆಯ ಬದಿಯಲ್ಲಿ ಕೆಲಸ ಮಾಡಬೇಕಾದರೆ ಯಾವುದೇ ಗಾಡಿಗಳಿಂದ ಅಪಾಯ ಆಗದಂತೆ ಕಾಣುವಂತಹ ರಿಫ್ಲೆಕ್ಟರ್ ಜಾಕೆಟ್ ಮತ್ತು ಕಸದಿಂದ ಬರುವ ದುರ್ವಾಸನೆಯನ್ನು ತಡೆಯಲು ಮಾಸ್ಕ್ ಜೊತೆಗೆ ಬಾಟಾ ಶೂಗಳನ್ನು 150 ಪೌರ ಕಾರ್ಮಿಕರಿಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ವಿತರಣೆ ಮಾಡಿದರು. ಇವತ್ತು ನಮ್ಮ ನಗರಸಭೆಯಲ್ಲಿ ನಮ್ಮ ಪೌರ ಕಾರ್ಮಿಕರು ಏನು ಪ್ರತಿನಿತ್ಯ ನಗರ ಸ್ವಚ್ಛಗೊಳಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ನಗರಸಭೆ ವತಿಯಿಂದ ಅವರಿಗೆ ಸೇಫ್ಟಿ ಗೇರ್ಸನ್ನು ವಿತರಣೆ ಮಾಡಲಾಗಿದೆ. ಇವತ್ತು ಎಲ್ಲ ಬ್ರ್ಯಾಂಡೆಡ್ ಬಾಟಾ ಕಂಪನಿಯ ಶೂಸು ಮತ್ತು ಸೇಫ್ಟಿ ಗ್ಲೌಸ್, ಮಾಸ್ಕು ಮತ್ತು ಮೈನ್ ರೋಡ್ಗಳಲ್ಲಿ ಅವರು ಸ್ವಚ್ಛ ಮಾಡ್ತಾ ಇದ್ದಕ್ಕಂಥ ವೆಹಿಕಲ್ಗೆ ಒಂದು ಸೇಫ್ಟಿಯಾಗಿರಬೇಕು ಅಂತೇಳಿ ಸೇಫ್ಟಿ ಜಾಕೆಟ್ಸು, ಮಳೆ ಬಂದಾಗ ಮಳೆಯಲ್ಲೂ ಕೆಲಸ ಮಾಡ್ತಾ ಇರ್ತಾರೆ ನಮ್ಮವರು, ಅದಕ್ಕೆ ರೈನ್ ಕೋಟ್ಸು, ಈ ಥರದ ಎಲ್ಲ ಕಂಪ್ಲೀಟ್ ಒಂದು ಪ್ಯಾಕೇಜ್ ಥರ ಪ್ರತಿಯೊಂದು ಪೌರ ಕಾರ್ಮಿಕರಿಗೂ ನಮ್ಮ ಸ್ವಚ್ಛ ಮಾಡ್ತಕ್ಕಂಥ ನಗರ ಸ್ವಚ್ಛ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಇವತ್ತು ನಾವು ಒಂದು ನಗರಸಭೆ ವತಿಯಿಂದ ಎಲ್ಲರಿಗೂ ಈ ಸೇಫ್ಟಿ ಗೇರನ್ನು ವಿತರಣೆ ಮಾಡಲಾಗಿದೆ. ಅದು ನಮ್ಮ ಎಸ್ಟಿಮೇಟ್ ಪ್ರಕಾರ ಏನು ಫಿಕ್ಸ್ ಆಗಿದೋ ಅದ್ರ ಪ್ರಕಾರನೇ ನಾವು ಅವ್ರಿಗೆ ನೀಡಿದ್ವಿ. ಇನ್ನು ಪೌರ ಕಾರ್ಮಿಕರು ಸಹ ಹಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮಳೆಗಾಲದಲ್ಲಿ ಪೌರ ಕಾರ್ಮಿಕರಿಗೆ ಮಳೆ ಗಾಳಿ ಎನ್ನದೆ ಸೂಕ್ತ ವಸ್ತ್ರಗಳಿಲ್ಲದೆ ಕೆಲಸ ಮಾಡಿ ಹಲವು ರೋಗಗಳಿಗೆ ತುತ್ತಾಗ್ತಾ ಇದ್ರು. ಆದರೆ ನಗರಸಭೆ ನೀಡಿರುವ ಬ್ರಾಂಡೆಡ್ ಕಿಟ್ನಿಂದ ತುಂಬ ಉಪಯೋಗವಾಗಲಿದೆ ಎಂದು ಪೌರ ಕಾರ್ಮಿಕರು ಸಂತೋಷ ಪಟ್ಟಿದ್ದಾರೆ. ಪಿಳ್ಳಾಪಯ್ಯ ಅಂತ, ಅದೇ ನಮ್ಮ ಬಾಪೂಜಿ ನಗರ ನಮ್ಮದು. ನಾನು ಡ್ರೈವಿಂಗ್ ಕೆಲಸ ಮಾಡೋದು. ಅದೇ ಶೂಸು ಎಲ್ಲ ಕೊಟ್ಟಿದ್ದಾರೆ ಸರ್ ನಮಗೆ. ಸರ್ ಅದೇ ಮಂಜುಕಾಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಏನು ಸಮಸ್ಯೆ ಆಗ್ತಾಯಿತ್ತು ಸರ್? ಅದೇ ಕಾಲುಗಳೆಲ್ಲ ಗಲೀಜು ಆಗ್ತಾಯಿತ್ತು, ಅದರಿಂದ ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟವ್ರು. ಏನೇನು ಕೊಟ್ಟಿದ್ದಾರೆ ಸರ್? ಗಂಬೂಟ್ಸು, ಶೂಸು, ಜರ್ಕಿನು, ಮೊನ್ನೆ ಬಟ್ಟೆ ಎಲ್ಲ ಕೊಟ್ಟರು. ಸೊ ಇದರಿಂದ ಎಷ್ಟು ಉಪಯೋಗ ಆಗುತ್ತೆ ನಿಮಗೆ? ಸರ್ ನಮಗೆ ಅವಶ್ಯಕತೆ ಜಾಸ್ತಿ ಸರ್. ಇವು ನಮ್ಮ ಸೇಫ್ಟಿ ಕೊಟ್ಟಿದ್ದಾರೆ. ಇವು ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅದ ಸರ್. ನಮ್ಮ ಆರೋಗ್ಯ ನಮ್ಮ ಸಮಸ್ಯೆ ಆಗುತ್ತೆ, ಅದಕ್ಕೆ ಆರೋಗ್ಯ ಇರಿ ಅಂತ ಕೊಟ್ಟಿದ್ದಾರೆ. ಬ್ರಾಂಡೆಡ್ ಕೊಟ್ಟಿದ್ದಾರೆ, ಎಲ್ಲ ಬ್ರ್ಯಾಂಡೆಡ್ ಸರ್. ಹೆಸರು? ಸರ್ ನಮ್ಮ ಹೆಸರು ಪಿಳ್ಳಾಪಯ್ಯ ಅಂತ. ನನ್ನ ಮಗ ಅಲ್ಲ ಸರ್, ಎಲ್ಲ ಸಮಸ್ಯೆಗಳು ತುಂಬ ಅನುಕೂಲ ಐತೆ. ಬಟ್ಟೆ, ಶೂಸು, ಯಾವುದು ಬೂಟುಗಳು ಎಲ್ಲ, ಶೂಸು ಮಳೆ ಬಂದರೆ ಇರೋಕ್ಕೆ ಚೆನ್ನಾಗಿರೋ ಇದು ಕೊಟ್ಟವ್ರೆ. ಆಮೇಲೆ ಕೈಗೆ ಬ್ಲೂಸ್ ಕೊಟ್ಟವ್ರೆ, ಮಾಸ್ಕ್ ಕೊಟ್ಟವ್ರೆ. ಎಲ್ಲ ಅನುಕೂಲಗಳು ಚೆನ್ನಾಗೈತೆ. ಮೊದಲು ಏನು ಸಮಸ್ಯೆ ಆಗ್ತಾಯಿತ್ತು? ತುಂಬ ಸಮಸ್ಯೆಗಳಾಗ್ತಾಯಿತ್ತು, ಕೈಗಳು ಎಲ್ಲನೂ ಇದಾಗ್ತಾಯಿತ್ತು. ಇವಾಗ ಚೆನ್ನಾಗಿ ಅನುಕೂಲ ಚೆನ್ನಾಗೈತೆ ಸರ್. ಮೊದಲು ನೀವು ಕಾಲೆಲ್ಲ ಹಾಂ, ಚೆನ್ನಾಗಿ ಶೂಸು ಕಾಲುಗಳೆಲ್ಲ ಚಪ್ಪಲಿಯಲ್ಲಿ ಎಲ್ಲ ಗಲೀಜು ಆಗ್ತಾಯಿತ್ತು. ಇವಾಗ ಊಟಗಳೆಲ್ಲ ಚೆನ್ನಾಗೈತೆ. ಹಾಂ, ಚೆನ್ನಾಗಿ ಕೊಟ್ಟವ್ರೆ. ಸಗಾಯಿರಾಜ್ ಅಂತ. ಈ ವೇಳೆ ನಗರಸಭೆಯ ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಉಮಾಶಂಕರ್ ಅವರು ಕಿಟ್ ಬಳಕೆಯು ಹೇಗೆ ಎಂಬುದನ್ನು ಪೌರ ಕಾರ್ಮಿಕರಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜು, ನಗರಸಭೆ ಸದಸ್ಯರಾದ ಯತೀಶ್, ಸತೀಶ್, ಸ್ವಾತಿ ಮಂಜುನಾಥ್, ಹಿರಿಯ ಆರೋಗ್ಯ ನಿರೀಕ್ಷಕರು ರೇಖಾ ಮತ್ತು ಮುಕ್ತಾಂಬ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.